ನಮ್ಮ ಜೊತೆ ಹರಿಹರ ಶಾಸಕರಾದಂತಹ ಬಿ ಹರೀಶ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಪಕ್ಷದಲ್ಲಿ ಸಾಕಷ್ಟು ವಿದ್ಯಮಾನಗಳು ಜರುಗ್ತಾ ಇದ್ದಾವೆ. ಇದೆಲ್ಲದರ ಕುರಿತಂತೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಪಕ್ಷದಲ್ಲಿ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದೆ. ಪರಸ್ಪರ ಕೆಸರಾಟ ಶುರುವಾಗಿದೆ. ಈ ಮಧ್ಯೆ ತಾವು ರಾಧಾ ಮೋಹನ್ ದಾಸ್ ಅವ್ರನ್ನ ಭೇಟಿಯಾಗಿದ್ರಿ. ಏನೆಲ್ಲ ತಮ್ಮ ಅಭಿಪ್ರಾಯವನ್ನು? ಮೋಹನ್ ದಾಸ್ ಅವರ ಮತ್ತು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆ ಸಂದರ್ಭದಲ್ಲಿ ಅನೇಕ ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಟ್ಟಾರೆ ಅಭಿಪ್ರಾಯ ಎರಡೂ ಗುಂಪುಗಳು ಒಂದಾಗಿ ಪಕ್ಷ ಸಂಘಟನೆ ಆಗಬೇಕು ಅಂತಕ್ಕಂಥದ್ದು. ಎರಡನೇದು, ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತಕ್ಕಂಥ ಅಭಿಪ್ರಾಯ ಭಾಳಷ್ಟು ಶಾಸಕರಿಂದ ಬಂತು. ಹಾಗೆಯೇ ತಮ್ಮ ವಿರುದ್ಧನೂ ಕೂಡ ಒಂದಷ್ಟು ಜನ ಉಚ್ಚಾಟನೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಡಲಿ ಬಿಡಿ, ಅಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇದ್ದರು, ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದಂಥ ಕಾರ್ಯಕರ್ತರಿದ್ದರು, ಜನಸಾಮಾನ್ಯರಿದ್ದರು. ಇಂಟೆಲಿಜೆನ್ಸ್ ಇರುತ್ತೆ, ಅದರ ಮೂಲಕ ತಿಳ್ಕೊಂಡು ಯಾರು ಪಕ್ಷ ವಿರೋಧಿ ಕೆಲಸ ಮಾಡ್ತಾರೋ, ನಾನು ವಿರೋಧ ಮಾಡಿದರೆ ನನ್ನನ್ನು ಉಚ್ಚಾಟನೆ ಮಾಡಲಿ, ಅವರು ವಿರೋಧ ಮಾಡಿದರೆ ಅವ್ರನ್ನ ವಿಚಾರಣೆ ಮಾಡಲಿ. ಶಾಮನೂರು ಶಿವಶಂಕರಪ್ಪನವ್ರ ಮಗ ಮಲ್ಲಿಕಾರ್ಜುನ್ ಮನೆಯಲ್ಲಿ ಚಕ್ಕಂದ ಆಡಿದ್ದು ಹರೀಶ್ ಅಲ್ಲ. ಶಾಮನೂರು ಮಲ್ಲಿಕಾರ್ಜುನ್ ಮನೆಯಲ್ಲಿ ಚಕ್ಕಂದ ಆಡಿದ್ದು ಇದೇ ರೇಣುಕಾಚಾರ್ಯ, ಇದೇ ಮಾಡಾಳು ವಿರೂಪಾಕ್ಷಪ್ಪ, ಮಾಡಾಳು ಮಲ್ಲಿಕಾರ್ಜುನ್. ಆ ಕಾರಣಕ್ಕೆ ಇವತ್ತು ಮಾಡಾಳು ವಿರೂಪಾಕ್ಷಪ್ಪನವರ ಪುತ್ರ ಆದಂಥ ಇದು KS ಅಧಿಕಾರಿ 90 ಲಕ್ಷ ಹಣ ಪಡೆದಿರೋದು ಸಾಬೀತಾದಂಥ ಸಂದರ್ಭದಲ್ಲಿ ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಆ ತನಿಖೆಯನ್ನು ತಡೆ ಹಿಡಿದಿದೆ. ಅದೇ ಸಾಕ್ಷಿ ಹೊಂದಾಣಿಕೆ ರಾಜಕೀಯ. ಮತ್ತೆ ಅದನ್ನು ರೀಓಪನ್ಗೆ ಆಗ್ರಹ ಮಾಡ್ತೀರಿ? ಅಲ್ಲ, ರೀಓಪನ್ ಅಲ್ಲ, ತಡೆ ಕೊಟ್ಟಿದ್ದಾರೆ. ಮತ್ತು ಅದು ಮುಂದೆ ಒಂದಿನ ಓಪನ್ ಆಗೇ ಆಗುತ್ತೆ. ಓಕೆ ಸರ್, ಈಗ ಹೈಕಮಾಂಡ್ ನಾಯಕರನ್ನ ಏನಾದರೂ ಭೇಟಿಗೆ ಪ್ರಯತ್ನ ಮಾಡ್ತೀವಿ ಸರ್ ನಿಮ್ಮ ತಂಡದಿಂದ? ಇದು ಅವಕಾಶ ನಾವಂತೂ ಕೇಳಿಲ್ಲ. ಮುಂದಿನ ದಿನದಲ್ಲಿ ಭೇಟಿ ಆದರೂ ಆಗ್ಬೋದು. ಮುಂದೆ ಸರ್ ಜೊತೆ ಏನಾದರೂ ಮಾತಾಡಿದ್ರೆ ಸರ್ ಹೈಕಮಾಂಡ್ ಭೇಟಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ನೇರವಾಗಿ ನಾನೇನು ಮಾತಾಡಿಲ್ಲ. ಹಾಗೆ ಅಧ್ಯಕ್ಷರ ವಿಚಾರವಾಗಿ, ರಾಜ್ಯಾಧ್ಯಕ್ಷರ ವಿಚಾರವಾಗಿ ಕೂಡ ನಾನು ತಮ್ಮ ಆಗಿಲ್ಲ, ಚರ್ಚೆ ಮಾಡಿಲ್ಲ. ತಾವೇನು ಚರ್ಚೆ ಮಾಡಿಲ್ಲ? ಆದರೆ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು 3 ಜನ ಮಾಜಿ ಶಾಸಕರ ಮೂಲಕ ಪಕ್ಷ ವಿರೋಧಿ ಕೆಲಸ ಮಾಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟಪಡಿಸಿದ್ದೇನೆ. ನಿಮ್ಮ ಅಭಿಪ್ರಾಯವನ್ನು ಹೇಳಿದಿರಿ. ಏನಾದ್ರು ತಮಗೇನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ ಅದು ಅವರು ಯಾರ ಒಂದು ಮಾತುಗಳಿಗೂ ಅವರಲ್ಲಿ ಉತ್ತರ ಕೊಟ್ಟಿಲ್ಲ. ಆದರೆ ಅವರೆಲ್ಲ ಅವ್ರ ಗಮನಕ್ಕೆ ತಗೊಂಡಿದ್ದಾರೆ. ಅವರು ಎಲ್ಲಿ ತಿಳಿಸ್ಬೇಕೋ, ಯಾರಿಗೆ ತಿಳಿಸ್ಬೇಕೋ ತಿಳಿಸ್ತಾರೆ. ಹಾಗೆ ತಮ್ಮ ಕಡೆಯಿಂದ, ತಮ್ಮ ಗುಂಪಿನಿಂದ ಏನಾದರೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗೆ ಏನಾದರೂ ಒಲವಾಗಿದೆ, ಚಿಂತನೆ ಆಗಿದೆ? ಅವಕಾಶ ಬಂದರೆ ನಮ್ಮ ಯತ್ನಾಳ್ ಅವರೇ ಅಭ್ಯರ್ಥಿ ಆಗ್ತಾರೆ. OBCಯಿಂದ ಆದರೆ ಏನಾದರೂ ಮಧುವಂಗರಪ್ಪ ಅವ್ರಿಗೆ ಆ ರೀತಿ ಏನಾದಾದರೆ ಭಾಳ ಜನ ಇದ್ದಾರೆ, ನಾನು ವೈಯಕ್ತಿಕವಾಗಿ ಹೇಳಲ್ಲ, ಭಾಳಷ್ಟು ಜನಕ್ಕೆ ಅವಕಾಶ. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾಡಲೇಬೇಕು. ಅವರಿಗೆ ಅನುಭವದ ಕೊರತೆ ಇದೆ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಬದಲಾಗಲೇಬೇಕು. ಚುನಾವಣೆ ಕೂಡ ಆಗಲೇಬೇಕು ಅಂತ ಆಗ್ರಹ ಮಾಡ್ತೀರಿ? ಚುನಾವಣೆ ಏನಿಲ್ಲ, ಸೂಕ್ತವಾದಂಥ ಅಭ್ಯರ್ಥಿಯನ್ನು ಒಮ್ಮತದಿಂದ ಆರಿಸೋದು ಒಳ್ಳೆಯದು. ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕರಾದಂಥ BP ಹರೀಶ್ ಅವರ ಮತ್ತು ಅವ್ರು ಹೇಳುವಂತೆ BJP ರಾಜ್ಯಾಧ್ಯಕ್ಷರಾದಂಥ BO ವಿಜಯೇಂದ್ರನ ಬದಲಾಯಿಸಲೇಬೇಕು. ಈ ಒಂದು ಆಗ್ರಹವನ್ನು ನಾನು ರಾಧಾ ಮೋಹನ್ ದಾಸ್ ಅವ್ರ ಬಳಿ ಹೇಳಿದ್ದೇನೆ ಅಂತಕ್ಕಂಥ ಮಾತನ್ನು ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಹೈಕಮಾಂಡ್ ಕೂಡ ಎಚ್ಚೆತ್ತುಕೊಂಡು ಒಂದು ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡಬೇಕು, ಜೊತೆಗೆ ವಿಜೇಂದ್ರವನ್ನು ಬದಲಾಯಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ವಿಚಾರ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಹರಿಹರ ಶಾಸಕರಾದಂತಹ BP ಹರೀಶ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಪಕ್ಷದಲ್ಲಿ ಸಾಕಷ್ಟು ವಿದ್ಯಮಾನಗಳು ಜರುಗ್ತಾ ಇದ್ದಾವೆ. ಇದೆಲ್ಲದರ ಕುರಿತಂತೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಪಕ್ಷದಲ್ಲಿ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದೆ. ಪರಸ್ಪರ ಕೆಸರಾಟ ಶುರುವಾಗಿದೆ. ಈ ಮಧ್ಯೆ ತಾವು ರಾಧಾ ಮೋಹನ್ ದಾಸ್ ಅವ್ರನ್ನ ಭೇಟಿಯಾಗಿದ್ರಿ. ಏನೆಲ್ಲ ತಮ್ಮ ಅಭಿಪ್ರಾಯವನ್ನು? ಮೋಹನ್ ದಾಸ್ ಅವರ ಮತ್ತು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆ ಸಂದರ್ಭದಲ್ಲಿ ಅನೇಕ ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಟ್ಟಾರೆ ಅಭಿಪ್ರಾಯ ಎರಡೂ ಗುಂಪುಗಳು ಒಂದಾಗಿ ಪಕ್ಷ ಸಂಘಟನೆ ಆಗಬೇಕು ಅಂತಕ್ಕಂಥದ್ದು. ಎರಡನೇದು, ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತಕ್ಕಂಥ ಅಭಿಪ್ರಾಯ ಭಾಳಷ್ಟು ಶಾಸಕರಿಂದ ಬಂತು. ಹಾಗೆಯೇ ತಮ್ಮ ವಿರುದ್ಧನೂ ಕೂಡ ಒಂದಷ್ಟು ಜನ ಉಚ್ಚಾಟನೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಡಲಿ ಬಿಡಿ, ಅಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇದ್ದರು, ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದಂಥ ಕಾರ್ಯಕರ್ತರಿದ್ದರು, ಜನಸಾಮಾನ್ಯರಿದ್ದರು. ಇಂಟೆಲಿಜೆನ್ಸ್ ಇರುತ್ತೆ, ಅದರ ಮೂಲಕ ತಿಳ್ಕೊಂಡು ಯಾರು ಪಕ್ಷ ವಿರೋಧಿ ಕೆಲಸ ಮಾಡ್ತಾರೋ, ನಾನು ವಿರೋಧ ಮಾಡಿದರೆ ನನ್ನನ್ನು ಉಚ್ಚಾಟನೆ ಮಾಡಲಿ, ಅವರು ವಿರೋಧ ಮಾಡಿದರೆ ಅವ್ರನ್ನ ವಿಚಾರಣೆ ಮಾಡಲಿ. ಶಾಮನೂರು ಶಿವಶಂಕರಪ್ಪನವ್ರ ಮಗ ಮಲ್ಲಿಕಾರ್ಜುನ್ ಮನೆಯಲ್ಲಿ ಚಕ್ಕಂದ ಆಡಿದ್ದು ಹರೀಶ್ ಅಲ್ಲ. ಶಾಮನೂರು ಮಲ್ಲಿಕಾರ್ಜುನ್ ಮನೆಯಲ್ಲಿ ಚಕ್ಕಂದ ಆಡಿದ್ದು ಇದೇ ರೇಣುಕಾಚಾರ್ಯ, ಇದೇ ಮಾಡಾಳು ವಿರೂಪಾಕ್ಷಪ್ಪ, ಮಾಡಾಳು ಮಲ್ಲಿಕಾರ್ಜುನ್. ಆ ಕಾರಣಕ್ಕೆ ಇವತ್ತು ಮಾಡಾಳು ವಿರೂಪಾಕ್ಷಪ್ಪನವರ ಪುತ್ರ ಆದಂಥ ಇದು KS ಅಧಿಕಾರಿ 90 ಲಕ್ಷ ಹಣ ಪಡೆದಿರೋದು ಸಾಬೀತಾದಂಥ ಸಂದರ್ಭದಲ್ಲಿ ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಆ ತನಿಖೆಯನ್ನು ತಡೆ ಹಿಡಿದಿದೆ. ಅದೇ ಸಾಕ್ಷಿ ಹೊಂದಾಣಿಕೆ ರಾಜಕೀಯ. ಮತ್ತೆ ಅದನ್ನು ರೀಓಪನ್ಗೆ ಆಗ್ರಹ ಮಾಡ್ತೀರಿ?
ಅಲ್ಲ ರಿಓಪನ್ ಅಲ್ಲ, ತಡೆ ಕೊಟ್ಟಿದ್ದಾರೆ, ಮತ್ತು ಅದು ಮುಂದೆ ಒಂದಿನ ಓಪನ್ ಆಗೇ ಆಗುತ್ತೆ. ಓಕೆ ಸರ್, ಈಗ ಹೈಕಮಾಂಡ್ ನಾಯಕರನ್ನ ಏನಾದರೂ ಭೇಟಿಗೆ ಪ್ರಯತ್ನ ಮಾಡ್ತೀವಿ ಸರ್ ನಿಮ್ಮ ತಂಡದಿಂದ? ಇದು ಅವಕಾಶ ನಾವಂತೂ ಕೇಳಿಲ್ಲ, ಮುಂದಿನ ದಿನದಲ್ಲಿ ಭೇಟಿ ಆದರೂ ಆಗ್ಬೋದು. ಮುಂದೆ ಸರ್ ಜೊತೆ ಏನಾದರೂ ಮಾತಾಡಿದ್ರೆ ಸರ್ ಹೈಕಮಾಂಡ್ ಭೇಟಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ವಿಚಾರ? ನೇರವಾಗಿ ನಾನೇನು ಮಾತಾಡಿಲ್ಲ. ಹಾಗೆ ಅಧ್ಯಕ್ಷರ ವಿಚಾರವಾಗಿ, ರಾಜ್ಯಾಧ್ಯಕ್ಷರ ವಿಚಾರವಾಗಿ ಕೂಡ ನಾನು ಅಲ್ಲಿ ತಮ್ಮ ಚರ್ಚೆ ಆಗಿಲ್ಲ. ಚರ್ಚೆ ಮಾಡಿಲ್ಲ, ತಾವೇನು ಚರ್ಚೆ ಮಾಡಿಲ್ಲ? ಚರ್ಚೆ ಮಾಡಿಲ್ಲ. ಆದರೆ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು 3 ಜನ ಮಾಜಿ ಶಾಸಕರ ಮೂಲಕ ಪಕ್ಷ ವಿರೋಧಿ ಕೆಲಸ ಮಾಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟಪಡಿಸಿದ್ದೇನೆ. ಓಕೆ, ನಿಮ್ಮ ಅಭಿಪ್ರಾಯವನ್ನು ಹೇಳಿದಿರಿ, ಏನೋ ತಮಗೇನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ? ಅದು ಅವರು ಯಾರ ಒಂದು ಮಾತುಗಳಿಗೂ ಅವರಲ್ಲಿ ಉತ್ತರ ಕೊಟ್ಟಿಲ್ಲ. ಆದರೆ ಅವರೆಲ್ಲ ಅವ್ರ ಗಮನಕ್ಕೆ ತಗೊಂಡಿದ್ದಾರೆ. ಅವರು ಎಲ್ಲಿ ತಿಳಿಸ್ಬೇಕೋ, ಯಾರಿಗೆ ತಿಳಿಸ್ಬೇಕೋ ತಿಳಿಸ್ತಾರೆ. ಹಾಗೆ ತಮ್ಮ ಕಡೆಯಿಂದ, ತಮ್ಮ ಅನ್ನೋ ಗುಂಪಿನಿಂದ ಏನಾದರೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗೆ ಏನಾದರೂ ಒಲವೇ ಆಗಿದೆ, ಚಿಂತನೆ ಆಗಿದೆಯಾ? ಅವಕಾಶ ಬಂದರೆ ನಮ್ಮ ಯತ್ನಾಳ್ ಅವರೇ ಅಭ್ಯರ್ಥಿ ಆಗ್ತಾರೆ. OBC-ಯಿಂದ ಆದರೆ ಏನಾದರೂ ಮಧು ಬಂಗಾರಪ್ಪ ಅವ್ರಿಗೆ ಆ ರೀತಿ ಏನಾದಾದರೆ ಭಾಳ ಜನ ಇದ್ದಾರೆ, ನಾನು ವೈಯಕ್ತಿಕವಾಗಿ ಹೇಳಲ್ಲ, ಭಾಳಷ್ಟು ಜನಕ್ಕೆ ಅವಕಾಶ. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾಡಲೇಬೇಕು. ಅವರಿಗೆ ಅನುಭವದ ಕೊರತೆ ಇದೆ. ರಾಜ್ಯಾಧ್ಯಕ್ಷರಾಗಿರೋ ವಿಜಯೇಂದ್ರ ಬದಲಾಗಲೇಬೇಕು. ಚುನಾವಣೆ ಕೂಡ ಆಗಲೇಬೇಕು ಅಂತ ಆಗ್ರಹ ಮಾಡ್ತೀರಿ? ಚುನಾವಣೆ ಏನಿಲ್ಲ, ಸೂಕ್ತವಾದಂಥ ಅಭ್ಯರ್ಥಿಯನ್ನು ಒಮ್ಮತದಿಂದ ಆರಿಸೋದು ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕರಾದಂಥ BP ಹರೀಶ್ ಅವರ ಮತ್ತು ಅವ್ರು ಹೇಳುವಂತೆ BJP ರಾಜ್ಯಾಧ್ಯಕ್ಷರಾದಂಥ BO ವಿಜಯೇಂದ್ರನ ಬದಲಾಯಿಸಲೇಬೇಕು, ಈ ಒಂದು ಆಗ್ರಹವನ್ನು ನಾನು ರಾಧಾ ಮೋಹನ್ ದಾಸ್ ಅವ್ರ ಬಳಿ ಹೇಳಿದ್ದೇನೆ ಅಂತಕ್ಕಂಥ ಮಾತನ್ನು ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಹೈಕಮಾಂಡ್ ಕೂಡ ಎಚ್ಚೆತ್ತುಕೊಂಡು ಒಂದು ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡಬೇಕು, ಜೊತೆಗೆ ವಿಜೇಂದ್ರವನ್ನು ಬದಲಾಯಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ವಿಚಾರ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಹರಿಹರ ಶಾಸಕರಾದಂತಹ BP ಹರೀಶ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಪಕ್ಷದಲ್ಲಿ ಸಾಕಷ್ಟು ವಿದ್ಯಮಾನಗಳು ಜರುಗ್ತಾ ಇದ್ದಾವೆ, ಇದೆಲ್ಲದರ ಕುರಿತಂತೆ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಪಕ್ಷದಲ್ಲಿ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದೆ, ಪರಸ್ಪರ ಕೆಸರಾಟ ಶುರುವಾಗಿದೆ. ಈ ಮಧ್ಯೆ ತಾವು ರಾಧಾ ಮೋಹನ್ ದಾಸ್ ಅವ್ರನ್ನ ಭೇಟಿಯಾಗಿದ್ರಿ, ಏನೆಲ್ಲ ತಮ್ಮ ಅಭಿಪ್ರಾಯವನ್ನು? ಮೋಹನ್ ದಾಸ್ ಅವರ ಮತ್ತು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಆ ಸಂದರ್ಭದಲ್ಲಿ ಅನೇಕ ಶಾಸಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಟ್ಟಾರೆ ಅಭಿಪ್ರಾಯ, ಎರಡೂ ಗುಂಪುಗಳು ಒಂದಾಗಿ ಪಕ್ಷ ಸಂಘಟನೆ ಆಗಬೇಕು ಅಂತಕ್ಕಂಥದ್ದು. ಎರಡನೇದು, ಲೋಕಸಭೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತಕ್ಕಂಥ ಅಭಿಪ್ರಾಯ ಭಾಳಷ್ಟು ಶಾಸಕರಿಂದ ಬಂತು. ಹಾಗೆಯೇ ತಮ್ಮ ವಿರುದ್ಧನೂ ಕೂಡ ಒಂದಷ್ಟು ಜನ ಉಚ್ಚಾಟನೆಗೆ ಆಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಮಾಡಲಿ ಬಿಡಿ, ಅಲ್ಲಿ ಲೋಕಸಭಾ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇದ್ದರು, ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದಂಥ ಕಾರ್ಯಕರ್ತರಿದ್ದರು, ಜನಸಾಮಾನ್ಯರಿದ್ದರು. ಇಂಟೆಲಿಜೆನ್ಸ್ ಇರುತ್ತೆ, ಅದರ ಮೂಲಕ ತಿಳ್ಕೊಂಡು ಯಾರು ಪಕ್ಷ ವಿರೋಧಿ ಕೆಲಸ ಮಾಡ್ತಾರೋ, ನಾನು ವಿರೋಧ ಮಾಡಿದರೆ ನನ್ನನ್ನು ಉಚ್ಚಾಟನೆ ಮಾಡಲಿ, ಅವರು ವಿರೋಧ ಮಾಡಿದರೆ ಅವ್ರನ್ನ ಉಚ್ಚಾಟನೆ ಮಾಡಲಿ. ಶಾಮನೂರು ಶಿವಶಂಕರಪ್ಪನವ್ರ ಮಗ ಮಲ್ಲಿಕಾರ್ಜುನ್ ಮನೆಯಲ್ಲಿ ಚಕ್ಕಂದ ಆಡಿದ್ದು ಹರೀಶ್ ಅಲ್ಲ. ಶಾಮನೂರು ಮಲ್ಲಿಕಾರ್ಜುನ್ ಮನೆಯಲ್ಲಿ ಚಕ್ಕಂದ ಆಡಿದ್ದು ಇದೇ ರೇಣುಕಾಚಾರ್ಯ, ಇದೇ ಮಾಡಾಳು ವಿರೂಪಾಕ್ಷಪ್ಪ, ಮಾಡಾಳು ಮಲ್ಲಿಕಾರ್ಜುನ್. ಆ ಕಾರಣಕ್ಕೆ ಇವತ್ತು ಮಾಡಾಳು ವಿರೂಪಾಕ್ಷಪ್ಪನವರ ಪುತ್ರ ಆದಂಥ ಇದು KS ಅಧಿಕಾರಿ 90 ಲಕ್ಷ ಹಣ ಪಡೆದಿರೋದು ಸಾಬೀತಾದಂಥ ಸಂದರ್ಭದಲ್ಲಿ ಇವತ್ತಿದೆ ಕಾಂಗ್ರೆಸ್ ಸರ್ಕಾರ ಆ ತನಿಖೆಯನ್ನು ತಡೆ ಹಿಡಿದಿದೆ. ಅದೇ ಸಾಕ್ಷಿ ಹೊಂದಾಣಿಕೆ ರಾಜಕೀಯ. ಮತ್ತೆ ಅದನ್ನು ರೀಓಪನ್ಗೆ ಆಗ್ರಹ ಮಾಡ್ತೀರಿ? ಅಲ್ಲ, ರಿಓಪನ್ ಅಲ್ಲ, ತಡೆ ಕೊಟ್ಟಿದ್ದಾರೆ, ಮತ್ತು ಅದು ಮುಂದೆ ಒಂದಿನ ಓಪನ್ ಆಗೇ ಆಗುತ್ತೆ. ಓಕೆ ಸರ್, ಈಗ ಹೈಕಮಾಂಡ್ ನಾಯಕರನ್ನ ಏನಾದರೂ ಭೇಟಿಗೆ ಪ್ರಯತ್ನ ಮಾಡ್ತೀವಿ ಸರ್ ನಿಮ್ಮ ತಂಡದಿಂದ? ಇದು ಅವಕಾಶ ನಾವಂತೂ ಕೇಳಿಲ್ಲ, ಮುಂದಿನ ದಿನದಲ್ಲಿ ಭೇಟಿ ಆದರೂ ಆಗ್ಬೋದು. ಮುಂದೆ ಸರ್ ಜೊತೆ ಏನಾದರೂ ಮಾತಾಡಿದ್ರೆ ಸರ್ ಹೈಕಮಾಂಡ್ ಭೇಟಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ವಿಚಾರ? ನೇರವಾಗಿ ನಾನೇನು ಮಾತಾಡಿಲ್ಲ. ಹಾಗೆ ಅಧ್ಯಕ್ಷರ ವಿಚಾರವಾಗಿ, ರಾಜ್ಯಾಧ್ಯಕ್ಷರ ವಿಚಾರವಾಗಿ ಕೂಡ ನಾನು ತಮ್ಮ ಚರ್ಚೆ ಮಾಡಿಲ್ಲ, ತಾವೇನು ಚರ್ಚೆ ಮಾಡಿಲ್ಲ? ಆದರೆ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಈ ಒಂದು 3 ಜನ ಮಾಜಿ ಶಾಸಕರ ಮೂಲಕ ಪಕ್ಷ ವಿರೋಧಿ ಕೆಲಸ ಮಾಡಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟಪಡಿಸಿದ್ದೇನೆ. ಓಕೆ, ನಿಮ್ಮ ಅಭಿಪ್ರಾಯವನ್ನು ಹೇಳಿದಿರಿ, ಏನೋ ತಮಗೇನು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿ? ಅದು ಅವರು ಯಾರ ಒಂದು ಮಾತುಗಳಿಗೂ ಅವರಲ್ಲಿ ಉತ್ತರ ಕೊಟ್ಟಿಲ್ಲ. ಆದರೆ ಅವರೆಲ್ಲ ಅವ್ರ ಗಮನಕ್ಕೆ ತಗೊಂಡಿದ್ದಾರೆ. ಅವರು ಎಲ್ಲಿ ತಿಳಿಸ್ಬೇಕೋ, ಯಾರಿಗೆ ತಿಳಿಸ್ಬೇಕೋ ತಿಳಿಸ್ತಾರೆ. ಹಾಗೆ ತಮ್ಮ ಕಡೆಯಿಂದ, ತಮ್ಮ ಅನ್ನೋ ಗುಂಪಿನಿಂದ ಏನಾದರೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗೆ ಏನಾದರೂ ಒಲವೇ ಆಗಿದೆ, ಚಿಂತನೆ ಆಗಿದೆಯಾ? ಅವಕಾಶ ಬಂದರೆ ನಮ್ಮ ಯತ್ನಾಳ್ ಅವರೇ ಅಭ್ಯರ್ಥಿ ಆಗ್ತಾರೆ. OBC-ಯಿಂದ ಆದರೆ ಏನಾದರೂ ಮಧು ಬಂಗಾರಪ್ಪ ಅವ್ರಿಗೆ ಆ ರೀತಿ ಏನಾದಾದರೆ ಭಾಳ ಜನ ಇದ್ದಾರೆ, ನಾನು ವೈಯಕ್ತಿಕವಾಗಿ ಹೇಳಲ್ಲ, ಭಾಳಷ್ಟು ಜನಕ್ಕೆ ಅವಕಾಶ. ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮಾಡಲೇಬೇಕು. ಅವರಿಗೆ ಅನುಭವದ ಕೊರತೆ ಇದೆ. ರಾಜ್ಯಾಧ್ಯಕ್ಷರಾಗಿರೋ ವಿಜಯೇಂದ್ರ ಬದಲಾಗಲೇಬೇಕು. ಚುನಾವಣೆ ಕೂಡ ಆಗಲೇಬೇಕು ಅಂತ ಆಗ್ರಹ ಮಾಡ್ತೀರಿ? ಚುನಾವಣೆ ಏನಿಲ್ಲ, ಸೂಕ್ತವಾದಂಥ ಅಭ್ಯರ್ಥಿಯನ್ನು ಒಮ್ಮತದಿಂದ ಆರಿಸೋದು ಒಳ್ಳೆಯದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕರಾದಂಥ BP ಹರೀಶ್ ಅವರ ಮತ್ತು ಅವ್ರು ಹೇಳುವಂತೆ
ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BO ವಿಜೇಂದ್ರನ ಬದಲಾಯಿಸಲೇಬೇಕು, ಈ ಒಂದು ಆಗ್ರಹವನ್ನು ನಾನು ರಾಧಾ ಮೋಹನ್ ದಾಸ್ ಅವರ ಬಳಿ ಹೇಳಿದ್ದೇನೆ ಅಂತಕ್ಕಂಥ ಮಾತನ್ನು ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಹೈಕಮಾಂಡ್ ಕೂಡ ಎಚ್ಚೆತ್ತುಕೊಂಡು ಒಂದು ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡಬೇಕು, ಜೊತೆಗೆ ವಿಜೇಂದ್ರವನ್ನು ಬದಲಾಯಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ವಿಚಾರ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.